ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಮತ್ತೊಂದೆಡೆ ಬಿಸಿಲಿನ ತಾಪವೂ ಏರಿಕೆಯಾಗ್ತಿದ್ದು ಜನರು ಹೈರಾಣಾಗ್ತಿದ್ದಾರೆ. ಬೈಕ್ಗಳನ್ನು ಬಿಟ್ಟು ಬಿಎಂಟಿಸಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಬೇಗೂರು ನಿವಾಸಿಗಳಿಗೆ ತಪ್ಪದ ಜಲಬವಣೆ. ವಾರದಲ್ಲಿ 2 ದಿನ ಮಾತ್ರ ಬರುತ್ತೆ ಕಾವೇರಿ ನೀರು. ಬೊಮ್ಮನಹಳ್ಳಿ ವ್ಯಾಪ್ತಿಯ ಬೇಗೂರು ನಿವಾಸಿಗಳ ಜಲ ಸಂಕಷ್ಟ ಅಷ್ಟಿಷ್ಟಲ್ಲ. ಬರೋ ನೀರನ್ನ ಡ್ರಮ್ಗಳಲ್ಲಿ ಶೇಖರಿಸಿಟ್ಟು ವಾರವೆಲ್ಲ ಬಳಸುತ್ತಿದ್ದಾರೆ. ಜಲಬವಣೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ನೀರಿನ ಘಟಕಗಳು 1 ಕ್ಯಾನ್ಗೆ 15 ರೂಪಾಯಿಯಂತೆ ಮಾರಾಟ ಮಾಡ್ತಿವೆ. ಕಾವೇರಿ ನೀರು ಬಿಡೋದ್ರಲ್ಲೂ ತಾರತಮ್ಯ ಮಾಡ್ತಾರಂತೆ. ಪೊಲಿಟಿಕಲ್ ಅಲ್ಲಿ ಇರ್ತಾರಲ್ಲ ಅವ್ರ ಮನೆ ರೋಡ್ಗೆ ಚೆನ್ನಾಗಿ ನೀರು ಹೋಗುತ್ತೆ. 1 ಅವರ್ ಅಲ್ಲ 2 ಅವರ್ ತನಕ ನೀರು ಹೋಗುತ್ತೆ. ಅಲ್ಲಿ ಬಂದು ಕೇಳ್ತಾರೆ ಯಾಕೆ ಬಿಡ್ತಾಯಿಲ್ಲ ಏನು ಅಂತ ಕೇಳಿದಾಗ ಅವ್ರ ಮನೆ ಕಡೆ 2 ಅವರ್ 3 ಅವರ್ ನೀರು ಹೋಗುತ್ತೆ. ಪೊಲಿಟಿಕಲಲ್ಲಿ ಯಾರು ಇಲ್ಲ, ಈ ಬೀದಿಲಿ ಏನು ಅಷ್ಟೊಂದು ಫೆಸಿಲಿಟೀಸ್ ಕೊಡೋರು ಇಲ್ಲ ಅಂತ ಅಂದರೆ 3/4 ಅವರ್ 1/2 ಅವರ್ ಲಾಸ್ಟು. ಅದ್ರ ಮೇಲೆ ನೀರು ಬಿಡಲ್ಲ. ಕೇಳಿದ್ರೆ ಬಿಡ್ತೀರಿ ಅಂತಾರೆ. ಅದು ನೀರು ಬಿಡ್ತಾರೆ. ಎಷ್ಟೊತ್ತಿಗೆ ಬಿಡ್ತಾರೆ? 10 ಗಂಟೆ ರಾತ್ರಿ 10:30ಗೆ ಬಿಡ್ತಾರೆ. ಎಲ್ಲ ಮಲ್ಕೊಳ್ಳೋ ಟೈಮಲ್ಲಿ ನೀರು ಬಿಡ್ತಾರೆ. 11 ಗಂಟೆ 11:30ಗೆ ಸ್ಟಾಪ್ ಮಾಡಿಬಿಡ್ತಾರೆ ಅಷ್ಟೇ. ನಗರದ ಮಡಿವಾಳ ಕೆರೆಯಲ್ಲಿ ನೀರಿಲ್ಲದೆ ಲಕ್ಷಾಂತರ ಕಪ್ಪೆ ಚಿಪ್ಪುಗಳು ಸಾವನ್ನಪ್ಪಿವೆ. ಇದರಿಂದ ಕೆರೆ ಸುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಬರ್ತಾ ಇದ್ದು, ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಜೆಸಿಬಿ ಮೂಲಕ ಕೆರೆ ಹೂಳೆತ್ತುವ ಕಾರ್ಯ ಆರಂಭಿಸಿದ್ದಾರೆ. ಇನ್ನು ನಗರದಲ್ಲಿ ತಾಪಮಾನ ಏರಿಕೆಯಾಗಿದ್ದು ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸೋರ ಸಂಖ್ಯೆ ಹೆಚ್ಚಾಗ್ತಿದೆ. ಹಿಂದೆ ನಿತ್ಯ ಸರಾಸರಿ 5 ರಿಂದ 6 ಲಕ್ಷ ಜನ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ರು. ನಿನ್ನೆ ಒಂದೇ ದಿನ 7,90,000 ಜನ ಸಂಚಾರ ಮಾಡಿದ್ದಾರೆ. ಬಿಎಂಟಿಸಿಯಲ್ಲಿ ನಿತ್ಯ 40 ಲಕ್ಷ ಪ್ರಯಾಣಿಕರು ಸಂಚರಿಸಿದ್ದಾರೆ. ನಮಗೆ ಓಕೆ ಅನಿಸುತ್ತೆ. ಅಂದರೆ AC ಬಸ್ಸಲ್ಲಿ ಸ್ವಲ್ಪ ಒಳ್ಳೆಯದು ಅಂತ ಅನಿಸ್ತದೆ. ಇಲ್ಲದಿದ್ದರೆ ಬಸ್ ತುಂಬ ರಶ್ ಇರುತ್ತೆ. ಅಂದರೆ ಫ್ರೀ ಇರೋದ್ರಿಂದ ಈಗೆಲ್ಲ ಜನ ತುಂಬಿದ್ದಾರೆ ಬಸ್ಸಲ್ಲಿ. ಹಾಗಾಗಿ ನಾವು AC ಬಸ್ಸಲ್ಲಿ ಬಂದಿದ್ದು. ಈಗ ಚೆನ್ನಾಗಿದೆ. ಒಂದೇ ದಿನ 16 ಲೀಟರ್ ಮೊಸರು ಮಾರಾಟ. ಬಿಸಿಲಿನ ಜ್ವಳದ ನಡುವೆ ತಣ್ಣಗಾಗಲು ಜನರು ಜ್ಯೂಸ್, ಐಸ್ ಕ್ರೀಮ್, ಮಜ್ಜಿಗೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಕೆಎಂಎಫ್ನ ನಂದಿನಿ ಮೊಸರು, ಮಜ್ಜಿಗೆ, ಐಸ್ ಕ್ರೀಮ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಪ್ರತಿದಿನ 10 ಲಕ್ಷ ಲೀಟರ್ನಷ್ಟು ನಂದಿನಿ ಮೊಸರು ಮಾರಾಟ ಆಗ್ತಿದೆ. ಅದರಲ್ಲೂ ರಾಮನವಮಿ ಒಂದೇ ದಿನ 16 ಲಕ್ಷ ಲೀಟರ್ನಷ್ಟು ಮಾರಾಟ ಕಂಡಿದೆ. ಕೆಎಂಎಫ್ ಇತಿಹಾಸದಲ್ಲೇ ದಾಖಲೆ ಮಟ್ಟದ ಮಾರಾಟ ಇದಾಗಿದೆಯಂತೆ. 39% ಗ್ರೋತು ಮತ್ತೆ ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ ಅನುಗುಣವಾಗಿ ನಾವು ಸಪ್ಲೈ ಮಾಡ್ತಿದ್ದೀವಿ. ಅಂದರೆ ವಿ ಹ್ಯಾವ್ ಪ್ಲಾನ್ ವೆಲ್ ಇನ್ ಅಡ್ವಾನ್ಸ್. ಯಾಕಂದರೆ ಈ ಸೀಸನ್ ಬರುತ್ತೆ, ಇಷ್ಟು ಟೆಂಪ್ರೇಚರ್ ಇರುತ್ತೆ ಅಂತ ನಾವು ಎಸ್ಟಿಮೇಟ್ ಮಾಡಿದ್ವಿ. ಅಂದಾಜು ಮಾಡಿ ನಾವು ಪ್ಲಾನ್ ಮಾಡ್ಕೊಂಡಿದ್ದಕ್ಕೆ ಏನಾಗಿದೆ, ಈ ಸರಿ ನಮ್ಮದು ಸೇಲ್ಸು ತುಂಬ ಚೆನ್ನಾಗಿ ಹೋಗ್ತದೆ. ಇನ್ನು ನಿತ್ಯ 42 ಲಕ್ಷ ಲೀಟರ್ ನಂದಿನಿ ಹಾಲು ಮಾರಾಟ ಆಗ್ತಿತ್ತು. ಇದೀಗ 47 ಲಕ್ಷ ಲೀಟರ್ ಹಾಲು ಸೇಲ್ ಆಗ್ತಿದೆ. ಮಜ್ಜಿಗೆ, ಲಸ್ಸಿ ಕೂಡ 1.5 ಲಕ್ಷ ಲೀಟರ್ನಷ್ಟು ಮಾರಾಟ ಆಗ್ತಿದೆ. ಐಸ್ ಕ್ರೀಮ್ ಕೂಡ 25,000 ಲೀಟರ್ ತನಕ ಮಾರಾಟ ಆಗ್ತಿದೆ. ಈ ಬಾರಿಯ ಬಿಸಿಲು ಕೆಎಂಎಫ್ಗೆ ಭರ್ಜರಿ ಲಾಭವನ್ನೇ ತಂದಿದೆ. ಶಾಂತಮೂರ್ತಿ, ವಿನಾಯಕ್, ಕಿರಣ್ ಜೊತೆ ಪೂರ್ಣಿಮಾ, ಟಿವಿ9 ಬೆಂಗಳೂರು.